ಹೊಸದುರ್ಗ ತಾಲೂಕು. ಓಕೆ. ಏನು ಹೆಸರು ತಮ್ಮದು? ತಿಮ್ಮಯ್ಯ ಅಂತೇಳಿ. ಓಕೆ. ಹೇಳಿ, ಅಪ್ಪು ಅಂದರೆ ಏನು ನೆನಪಾಗತ್ತೆ ನಿಮಗೆ? ತುಂಬ ಇಷ್ಟ. ಭಕ್ತ ಫ್ರಾಲಜಿ ಪಿಕ್ಚರ್ನಾಗೆ ಮತ್ತು ಎರಡು ನಕ್ಷತ್ರ ಪಿಕ್ಚರ್ನಾಗೆ ಕಾಣದಂತೆ ಮಾಯವಾದವನು ಅಂತೇಳಿ ಏನು ಅದು ಭಗವಂತನ ಅನುಗ್ರಹ. ಅವರು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅಷ್ಟೇ, ಅವ್ರ ಮಗನೂ ಅಷ್ಟೇ. ಅಭಿಮಾನ, ಪ್ರೀತಿ, ಗೌರವ. ರಾಜ್ಕುಮಾರ್ ಅಷ್ಟೇ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಅವೆಲ್ಲ ನನಗೆ ಭಾಳ ತುಂಬ ಅವರ ಹಾಡುಗಾರಿಕೆನೇ. ನಾನು ಸಿನಿಮಾಗಳನ್ನೆಲ್ಲ ನೋಡಿದ್ದೀರಾ? ಅಣ್ಣವ್ರದ್ದು, ಅಪ್ಪುದು? ಅಣ್ಣವ್ರದ್ದು, ಅಪ್ಪವ್ರದ್ದು ಎಲ್ಲರದು ನೋಡಿದ್ದೀನಿ ನಾನು. ಓಕೆ. ಎಲ್ಲ ಅವ್ರ ಆಕ್ಷನ್ನೇ ನಾನು ಮಾತಾಡ್ತೀನಿ. ನಾನು ಭಕ್ತ ಪ್ರಹ್ಲಾದಂದ್ರಾಗಲಿ, ಸತ್ಯಹರಿಚಂದ್ರ ಅವ್ರ ಹಾವಭಾವಗಳನ್ನೇ ಅವರ ಆಕ್ಷನ್ ಮಾಡ್ತೀನಿ ನಾನು. ಹೌದಾ? ಮಾಡಿ ಒಂದು ಅದ್ಭುತವಾದಂಥ ಯಾವುದಾದ್ರೂ ಒಂದು ಡೈಲಾಗ್ ಹೇಳಿ ನೋಡೋಣ. ಪ್ರಿಯದಂಗಂದಂ ಚತುರ್ಮುಖಂ ಪರಸಿಗಳ ಮಕ್ಕಳ ಅತ್ಯಮ್ಮನ ಸರ್ಕದಿರ್ಕುಂ ಬನದೈತ್ಯಾನಂದಗಳಂ ಪ್ರಕ್ಷಾಕುಲಂ ಧೀಮತಂಗಾಮ ರೋತ್ಸಾಮ ಬಲಭೀಮ ಜೈವರ ಅಣ್ಣ, ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ನಿನ್ನ ವೈಭವಕ್ಕೆ ಸರಿ ಸಾಟಿವಿಲ್ಲ. ಇಷ್ಟವಿದ್ದರೆ ನನಗೆ ತೃಪ್ತಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ, ದಿಕ್ಕಪಾಲಕರ ನಮ್ಮನೆ ಮರಿ ದ್ವಾರಪಾಲಿಕರನಾಗಿರಬೇಕು. ಕಾಮು ಜೇಚವನೇ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಲ್ಲಿ ಮನೆಗೆ ಆ ಸತಿಪತಿ ಎದರಿ ಪೂಜಿಸಬೇಕಾ? ಎದರಿ ಪೂಜಿಸಬೇಕು. ಅಣ್ಣ, ನಿನ್ನ ಪರಕ್ಷಮೆ ಮಹಾ ಸೃಷ್ಟಿಯನ್ನೇ ಹುಟ್ಟು ಅಡಗಿಸಬಲ್ಲ ಈ ಹಿರಣ್ಯಾಕ್ಷ ಅಂತೇಳಿ ಅದರೆಲ್ಲ ಅಕ್ಷರ ಇನ್ನು ಭಾಳ ಅದಾವೆ. ಅಪ್ಪು ಅವ್ರದ್ದು ವಿಶೇಷವಾಗಿ ಯಾವ ಸಿನಿಮಾಗಳನ್ನ ತುಂಬ ಇಷ್ಟಪಡ್ತೀರಿ? ನನಗೆ ಅವ್ರದ್ದೆಲ್ಲ ಅಷ್ಟೇ. ಅಪ್ಪು ಫಿಲಮ್ನಾಗೆ ಎರಡು ನಕ್ಷತ್ರನೂ ಅಷ್ಟೇ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಅದು ಎಲ್ಲ ತುಂಬ ನನಗೆ ಗೌರವ, ಅಭಿಮಾನ. ಅವ್ರನ್ನ ಆರಾಧಿಸ್ತೀನಿ ನಾನು. ಅಪ್ಪು ಅವರು ಇಲ್ಲದೆ ಇದು 4ನೇ ವರ್ಷದ ಹುಟ್ಟುಹಬ್ಬ ಅವ್ರನ್ನ ಈಗ ಆಚರಿಸ್ತಾ ಇರೋದು. ಅಪ್ಪು ಹೋದ್ಮೇಲೆ 4ನೇ ವರ್ಷದ ಹುಟ್ಟುಹಬ್ಬ. ಏನು ಅನ್ಸುತ್ತೆ ಅವರು ಸಡನ್? ಭಾಳ ಆಳು ಥರ. ಈಗ ಅವರು ಇದ್ದಾಗ ಅಷ್ಟು ಇದ್ದಿತ್ತು, ಈಗಲೂ ಅಷ್ಟು ಜನದ ಪರಿಸರ ಹಂಗಿದೆ. ಎಲ್ಲಿ ನೋಡಿದ್ರು, ಯಾವ ಕ್ಷೇತ್ರದಲ್ಲಿ ನೋಡಿದ್ರು, ಯಾವ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರು, ಯಾವ ಆಟದ ನೋಡಿದ್ರು ಪುನೀತ್ ರಾಜ್ಕುಮಾರದು ಅಷ್ಟೇ ಹೆಸರಿದೆ. ಯಾವ ಮನೆಯ ನೋಡಿದ್ರು ಅವರು ಪೂಜೆ ಪುನಸ್ಕಾರ ನಡೀತೈತೆ. ಯಾಕಂದರೆ ಅವರು ರಾಜ್ಕುಮಾರು, ಪುನೀತ್ ಅವರು ಅಷ್ಟು ಜನಗಳಿಗೆ ಅಭಿನಂದಿಸಿದ್ರೆ ಅಷ್ಟೇ ಪ್ರೀತಿ ಗೌರವ ಇದೆ. ಅವರನ್ನು ಆರಾಧಿಸ್ತಿದ್ದಾರೆ. ತುಂಬ ಸಂತೋಷ. ನಾನು ಅವ್ರನ್ನ ಆರಾಧಿಸ್ತಾ ಇದ್ದೀನಿ. ರಾಜ್ಕುಮಾರನು ಅಷ್ಟೇ, ಇವ್ರನ್ನೂ ಅಷ್ಟೇ. ಅದ್ಭುತ. ಇನ್ನು ಯಾವುದಾದ್ರೂ ಹೇಳ್ತೀರಾ ಡೈಲಾಗ್? ಇನ್ನೂ ಅದ ಭಾಳವ. ನಾವು ಆಂಜನೇಯ ಸ್ವಾಮಿ ಪೂಜಾರರು. ಹೌದಾ? ಅದಕ್ಕೆ ಒಳ್ಳೇದಾಗ್ಲಿ. ಭಾಳ ಸಂತೋಷ ಆಯಿತು ತಮ್ಮನ್ನು ಮಾತಾಡಿಸಿ. ನಾನು ಹರಿಕಥೆನೇ ಮಾಡ್ತೀನಿ ಅವ್ರ ಬಗ್ಗೆ. ಎಲ್ಲದು ವಿಚಾರದ ಬಗ್ಗೆಗೂ ಅಷ್ಟೇ ನಮಗೆ ಅಭಿಮಾನ, ಗೌರವ ಐತೆ. ಡಾಕ್ಟರ್ ರಾಜ್ಕುಮಾರ್ ಅಂದರು ಅಷ್ಟೇ, ಭಾರಿ ನನಗೆ ಪ್ರೀತಿ ಅವರು. ಅಂದರೆ ಅವರು ಪುನೀತು ಅಂದ್ರೆ ಅಷ್ಟೇ ನನಗೆ. ಅವರಿಂದ ನಾನು ಆಡಿಕೆ ಆಡೋದು ವೇದಿಕೆ ಮೇಲೆ. ಅಷ್ಟು ನನಗೆ ಇನ್ಸ್ಪಿರೇಷನ್. ಒಂಥರ ಎಲ್ಲ ಅವರ ಇದೆ ನನಗೆ. ಓಕೆ. ಸಾಕಷ್ಟು ಜನ ಅಭಿಮಾನಿಗಳನ್ನು, ವಿಶೇಷವಾಗಿ ಅಪ್ಪು ಅವ್ರನ್ನ ಇಷ್ಟಪಡುವಂತಹ ಅನೇಕರು ನಮ್ಮ ಜೊತೆ ಮಾತನಾಡಿದರು. ಈಗ ಇನ್ನೊಂದು ಕುಟುಂಬದವರು ನಮ್ಮ ಜೊತೆ ಇದ್ದಾರೆ. ವಿಶೇಷವಾಗಿ 3 ಜಿಲ್ಲೆಯವರು ಇದ್ದಾರೆ: ಚಾಮರಾಜನಗರ, ಮೈಸೂರು, ಮಂಡ್ಯ. ಸೊ ಎಲ್ಲರೂ ಒಂದೇ ಕುಟುಂಬದವರಂತೆ. ಸೊ ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಮಂಜು ಅಂತ. ಮಂಜು, ಎಲ್ಲಿಂದ ಬಂದಿದ್ದೀರಿ? ಮೈಸೂರು. ಇಲ್ಲೇ ಇರೋದು, ವರ್ಕ್ ಮಾಡೋದು ಇಲ್ಲೇನೆ. ಬೇಸಿಕಲಿ ಮೈಸೂರು. ಅವರು ಏನು ವರ್ಕ್ ಮಾಡ್ತೀರಿ? ಕ್ವಾಲಿಟಿ ಅನಲಿಸ್ಟ್. ಹೌದಾ? ಆ್ಯಕೋ ಜನರಲ್ ಇನ್ಶೂರೆನ್ಸಲ್ಲಿ ಕ್ವಾಲಿಟಿ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಹೇಳಿ, ಅಪ್ಪು ಅಂದ ತಕ್ಷಣ ಏನು ನೆನಪಾಗುತ್ತೆ ತಮಗೆ? ಅಪ್ಪು ಅಂದರೆ ಮಾನವೀಯತೆ, ಅಪ್ಪು ಅಂದರೆ ಸ್ಫೂರ್ತಿ, ಅವೆರಡು ಬರುತ್ತೆ. ವಿಶೇಷವಾಗಿ ಯಾಕೆ ಇಷ್ಟ ಆಗ್ತದೆ ನಿಮಗೆ? ಅವ್ರ ಬದುಕೆ ಒಂದು ಮಾದರಿ. ಮೀನ್ಸ್ ಅವರೆಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಎಲ್ಲರ ಮನೆಗೂ ಮಗ ಆಗಿದ್ದರು. ಅವ್ರಿಗೆ ಮೋಸ್ಟ್ಲಿ ಗಾಂಧೀಜಿ ಬಿಟ್ಟರೆ ಜಾಸ್ತಿ ಹೈಯೆಸ್ಟ್ ಜನ ಅವರ ಅಂತಿಮ ಸಂಸ್ಕಾರ ಮಾಡಿದ್ದು ಅಂತ ರೆಕಾರ್ಡ್ ಇದೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಅವರೆಂಥ ಮನುಷ್ಯ ಅಂತ. ಸೊ ಅವರು ಅಪಾರ್ಟ್ ಫ್ರಮ್ ಎನ್ ಆ್ಯಕ್ಟರ್, ಅವ್ರು ತುಂಬ ಒಂದು ಮಾನವೀಯತೆಗೆ ಜಾಸ್ತಿ ಬೆಲೆ ಕೊಟ್ಟು ಮನುಷ್ಯತ್ವ ಅಂದರೆ ಏನು ಅಂತ ತೋರಿಸ್ಕೊಟ್ಟವರು. ಮೊದಲು ಭೇಟಿ ಮಾಡಿದ್ರೆ ಇಲ್ಲ, ನಾನು ನೋಡಿದ್ದೀನಿ. ಆದರೆ ಒಂದ್ಸಲ ಭೇಟಿ ನಮ್ಮ ಕಾಲೇಜಿಗೆ ಬಂದಿದ್ರು ಒಂದ್ಸಲಿ, ಅದು ಅವಾಗ ನೋಡಿದ್ದು. ಅದು ಬಿಟ್ಟರೆ ಯಾವಾಗಲೂ ಪರ್ಸ್ನಲ್ ಆಗಿ ಯಾವತ್ತೂ ಭೇಟಿ ಮಾಡಿಲ್ಲ. ಸಿನಿಮಾಗಳೆಲ್ಲ ನೋಡಿದ್ರೆ? ನೋಡಿದ್ದೀನಿ. ಯಾವ ಸಿನಿಮಾ ತುಂಬ ಇಷ್ಟ ಆಗೋ ಸಿನಿಮಾ? ಮೌರ್ಯ ಇದೆ, ಆಮೇಲೆ ವೀರ ಕನ್ನಡಿಗ ಇದೆ, ರಾಜಕುಮಾರ ಚೆನ್ನಾಗಿದೆ, ಯುವರತ್ನ ಚೆನ್ನಾಗಿದೆ, ಎಲ್ಲ ಮೂವೀಸು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ಬಾಬು ಅಂತ ಸಹ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಮಲಿಯೂರು ಗ್ರಾಮದಿಂದ ಬಂದಿದ್ದೀವಿ. ನಾನು ಇದು ಒಂದು
10ರಿಂದ 12ನೇ ಸಾರಿ ಬಂದಿರೋದು ನಾನು ನೋಡೋಕೆ ಇಲ್ಲಿಗೆ? ಅವ್ರನ್ನ. ಹೌದು ಸರ್. ಓಕೆ. ನಾನೊಂದು ನಮ್ಮ ಬಸವ ಫಿಲಮ್ ಇದೆಯಲ್ಲ, ಅದು ತುಂಬ ಇಷ್ಟ. ಹಾಗಾಗಿ ನಾನು ಅವಾಗಿಂದ ಅವರ ಅಭಿಮಾನಿ. ಇವಾಗಲೂ ಅವಾಗ ವರ್ಷದಲ್ಲಿ 1 ಸಲ 2 ಸಲ ಬಂದು ಹೋಗ್ತಾ ಇರ್ತೀವಿ ಸರ್. ಓಕೆ, ಓಕೆ. ಹೌದು, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಇವಾಗ. ಏನು ನಿಮ್ಮ ಕತೆ ಹೇಳಿದ್ರು, ಊರಲ್ಲೆಲ್ಲ ಸ್ಟ್ಯಾಚು ಮಾಡಿದ್ದೀರಾ ಅಪ್ಪು ಅವ್ರದ್ದು ಅನ್ನೋದೆಲ್ಲ ಕೇಳಿ. ಮಿನಿ ಮಾಡಿದ್ದೀವಿ ಸರ್. ಮಿನಿ ಇದು ಮಾಡಿದ್ದೀವಿ ಸರ್. ಹೌದಾ? ಇವಾಗ ವಿಗ್ರಹ ಮಾಡಬೇಕು ಅಂತ ಮಾಡಿದ್ದೀವಿ. ಮತ್ತೆ ವರ್ಷ ನಾವು ಪುಣ್ಯತಿಥಿ ಮತ್ತೆ ಹುಟ್ಟದ ಹಬ್ಬದ ಅಂಗವಾಗಿ ವಿಶೇಷವಾಗಿ ಊಟ ಎಲ್ಲ ಇಟ್ಟು ಓಕೆ. ಚೆನ್ನಾಗಿ ಕಾರ್ಯಕ್ರಮ ಮಾಡ್ತೀವಿ ಸರ್. ಹೋದಾಗಿಂದನೂ ಮಾಡ್ತಾ ಇದ್ದೀರಾ? ಹೌದು ಸರ್, ಹೌದು. ಅವ್ರ ಹೆಸರು ಒಂದು ಸರ್ಕಲ್ ಕೂಡ ಮಾಡಿದ್ದಾರೆ. ಸರ್ಕಲ್ ಮಾಡಿದ್ದೀವಿ ಅಪ್ಪು ಸರ್. ಸರ್ಕಲ್ ಹೌದು ಅಂತ. ಸರ್. ಅಪ್ಪು ಸರ್ಕಲ್ ಅಂತ ಮಾಡಿ ಇದೆಲ್ಲ ಸ್ಟ್ಯಾಚು ಎಲ್ಲ ಹಾಕಿ. ಯಾವ ಊರಲ್ಲಿ? ನಾವು ಬನ್ನೂರು ಪಕ್ಕ ಸರ್, ಮಲಿಯೂರು ಸರ್. ಮಂಡ್ಯ ಜಿಲ್ಲೆ, ಇಲ್ಲ ಸರ್, ಮೈಸೂರು ಜಿಲ್ಲೆ, ಮೈಸೂರು ಜಿಲ್ಲೆ, ಟಿ ನರಸೀಪುರ ತಾಲೂಕು, ಬನ್ನೂರು ಹೋಬಳಿ, ಮಲಿಯೂರು ಗ್ರಾಮ. ಮಲೆಯೂರು ಗ್ರಾಮ. ಸರ್. ಬನ್ನೂರು ಹೋಬಳಿ, ಮಲಿಯೂರು ಗ್ರಾಮ. ನೀವು ಗ್ರಾಮ ಪಂಚಾಯತ್? ಹೌದು ಸರ್, ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಾಬು ಅಂತೇಳಿ ನನ್ನ ಹೆಸರು. ಓಕೆ. ಹಾಲಿ ಮೆಂಬರು ಸರ್. ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ ಅಪ್ಪು? ಹೌದು ಸರ್, ಅವ್ರು ನಡತೆ ಹಂಗಿದೆ ಸರ್. ಅವ್ರು ಮಾಡಿರುವಂಥ ದಾನ ಧರ್ಮ ಮತ್ತು ಅವರು ಆಶ್ರಮ ಎಲ್ಲ ನಡೆಸ್ತಿದ್ರು. ಒಳ್ಳೆ ಹೆಸರು ಮಾಡಿದ್ದಾರೆ. ಓಕೆ. ಹಂಗಾಗಿ ಅವ್ರು ಕಂಡ್ರೆ ಭಾಳ ಇಷ್ಟ ಸರ್. ಹೌದು ಸರ್. ಹೇಳಿ ಮೇಡಮ್, ನಿಮ್ಮ ಹೆಸರು? ಮಾತಾಡಲ್ಲ. ಏನಿಲ್ಲ ಸರ್, ಸಂತೋಷ್ ಅಂತ ಸರ್. ಓಕೆ, ಹೇಳಿ. ಗಣಗನೂರ್ಪುರ, ಚಾಮರಾಜನಗರ ತಾಲೂಕು, ಚಾಮರಾಜನಗರ ಡಿಸ್ಟಿಕ್. ಇಲ್ಲಿಗೆ ಎಷ್ಟು ಸಲ ಬಂದಿದ್ದೀರಿ? ಇಲ್ಲಿಗೆ ಒಂದು 7-8 ಸರಿ ಆಗಿದೆ ಸರ್. ಸೊ ಬೆಂಗಳೂರಿಗೆ ಬಂದಾಗೆಲ್ಲ ಬರ್ತೀರಾ? ಬೆಂಗಳೂರಿಗೆ ಬಂದಾಗೆಲ್ಲ ಬರ್ತೀವಿ. ಆ ಒಂದು ಭಾವನೆ ಯಾಕೆ ಇಲ್ಲಿ ಬರಬೇಕು? ಇಲ್ಲ ಸರ್, ನಾವು ಅವಾಗಿಂದನೂ ಅಭಿಮಾನಿಗಳೇ. ಊರಲ್ಲೆಲ್ಲ ಸಂಘ ಎಲ್ಲ ಮಾಡಿದ್ದಾರೆ, ನಮ್ಮೂರಲ್ಲ ಎಲ್ಲ ಇದೆ, ಚೆನ್ನಾಗಿದೆ. ಮಾತಾಡಮ್ಮ. ನಿಮಗೆ ಯಾಕೆ ಇಷ್ಟ ಆಗ್ತಾರೆ ಸರ್, ಅದು ಏನು ಅಂತ ಗೊತ್ತಿಲ್ಲ ಸರ್. ನಾವು ಚಿಕ್ಕಂದ್ರಿಂದ ಅಪ್ಪು ಫ್ಯಾನ್, ರಾಜ್ಕುಮಾರ್ ಫ್ಯಾನ್, ಓಕೆ. ಫ್ಯಾಮಿಲಿಂಗೆ ಫ್ಯಾನ್. ಓಕೆ. ಇಷ್ಟ ಆಗ್ತಿದ್ರು ಹಂಗೆ ನೋಡ್ತಾ ಅವರು ಇಷ್ಟ ಆಗುತ್ತೆ. ಹೌದು, ಅವಾಗಿಂದನೂ ಅಷ್ಟೇ ಸರ್. ಎಲ್ಲ ಸಿನಿಮಾ ನೋಡಿದ್ದೀರಾ? ಎಲ್ಲ ನೋಡಿದ್ದೀವಿ ಸರ್. ನಿಮ್ಮ ಹೆಸರು? ದೇವರಾಜು ಅಂತ, ಮಂಡ್ಯದಿಂದ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು, ಚಿನ್ಕುಳಿ ಹೋಬಳಿ, ಒಣಗನಹಳ್ಳಿ ಗ್ರಾಮದಿಂದ ಅಲ್ಲಿಂದ ಬಂದಿರೋದು. ನಮ್ಮದು ಅಪ್ಪುವಿಂದ ಹಿಡಿದು ಗಂಧದ ಗುಡಿವರೆಗೂ ನಾವು ಅವ್ರ ಫ್ಯಾನು. ನಾವು ಅವರು ಪ್ರೀತಿಸ್ತಾರೋ ವ್ಯಕ್ತಿಗಳೇ ಇಲ್ಲ. ಒಳ್ಳೆತನ ಇದೆ ಅಪ್ಪು. ಅದು ಕಂಡು ನಮಗೆ ಯಾವುದೇ ಏನೇ ಪ್ರೋಗ್ರಾಮ್ ಬಂದರೂ 5ರಿಂದ 6 ಸಲ ಬಂದಿದ್ದೀನಿ ಇಲ್ಲಿಗೆ. ಅವ್ರ ಒಳ್ಳೆತನ ನಮ್ಗೆ ಇಷ್ಟ ಆಯ್ತು ಸರ್. ಅವ್ರ ಫ್ಯಾನು ನಾವು. ಬಂದಾಗೆಲ್ಲ ಬರ್ತೀರಾ? ಬರ್ತೀವಿ ಸರ್, ಖಂಡಿತ ಮಿಸ್ ಮಾಡ್ದೇ ಬರ್ತೀವಿ. ನಾವು ಒಟ್ಟಿಗೆ ನಾವು ಫ್ಯಾಮಿಲಿ ಎಲ್ಲ ಬಂದಿದ್ದೋ. ಹಿಂಗೆ ನೋಡ್ಕೊಂಡು ಹೋಗೋದ. ನಾವು ಬಂದಾಗೆಲ್ಲ ಇಷ್ಟಪಡೋ ವ್ಯಕ್ತಿ ಅಂದರೆ ಅಪ್ಪು. ಇಲ್ಲಿ ಬಂದೇ ಹೋಗ್ಬೇಕು. ಈ ಜಾಗಕ್ಕೆ ಬಂದಮೇಲೆ ನಮ್ಗೆ ಏನೋ ಒಂಥರ ವಿಶ್ವಾಸ ಆ ವ್ಯಕ್ತಿ ಮೇಲೆ. ನಮಗೆ ಒಂಥರ ಬೆಂಗಳೂರು ಬಂದ ತಕ್ಷಣ ನಮಗೆ ಈ ವ್ಯಕ್ತಿನ ನೆನಪಾಯ್ತಾರೆ. ಅಪ್ಪು ನಮಗೆ ಹೃದಯದೊಳಗಡೆ ಸ್ಥಾನ ಕೊಟ್ಟಿದ್ದೀವಿ. ಅವ್ರು ನೆನಪಾಯ್ತಾರೆ, ಬಂದು ಹೋಗ್ತೀವಿ ಸರ್. ಓದಿದ ಕ್ಷಣ ನೆನಪು ಮಾಡ್ಕೊಂಡು ಏನು ಅನ್ಸುತ್ತೆ? ಅವ್ರು ಯಾರು ನಿರೀಕ್ಷೆನೆ ಮಾಡಿದ್ರು? ಅವರು ಯಾವುದೇ ಒಂದು ಪ್ರೋಗ್ರಾಮ್, ನಮ್ಗೆ ಇವಾಗಲೂ ಒಂದು ಕಾರ್ಯಕ್ರಮ ನೋಡಬೇಕು ಅಂದರೆ ಕಣ್ಣಲ್ಲಿ ನೀರು ಬರ್ತದೆ ಸರ್ ಅವ್ರು ನೆನ್ಕೊಂಡ್ರೆ. ಅಷ್ಟು ಒಳ್ಳೆತನ ಐತೆ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸೈಡ್ ಬರೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧನ್ಯ ರಾಮ್ಕುಮಾರ್. ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.